ಹೆಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮನೆ ಮಗಳು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದೆಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಹಾಶಿವರಾತ್ರಿಯು ಶಿವನಿಗೆ ಅರ್ಪಿತವಾಗಿರುವಂತಹ ಪ್ರಮುಖವಾದಂತಹ ಹಬ್ಬ. ಈ ಮಹಾಶಿವರಾತ್ರಿ ದಿವಸವೇ ಶಿವನಿಗೂ ಹಾಗೂ ಪಾರ್ವತಿಗೂ ಮದುವೆ ಆಯಿತು ಅಂತಲೂ ಕೂಡ ಹೇಳ್ತಾರೆ. ಶಿವರಾತ್ರಿಯ ದಿವಸ ಶಿವನ ಭಕ್ತರು ಉಪವಾಸ ಇದ್ದು ಜಾಗರಣೆ ಮಾಡಿ ವಿಶೇಷ ರೀತಿಯಲ್ಲಿ ಶಿವನನ್ನು ಆರಾಧನೆ ಮಾಡ್ತಾರೆ. ಇಷ್ಟೊಂದು ಮಹತ್ವವಿರುವಂಥ ಈ ಮಹಾಶಿವರಾತ್ರಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಈ ವರ್ಷ ಅಂದರೆ 2026ರಲ್ಲಿ ಮಹಾಶಿವರಾತ್ರಿಯು ಫೆಬ್ರವರಿ 15ನೇ ತಾರೀಕು ಭಾನುವಾರದ ದಿವಸ ಬಂದಿದೆ. ಇನ್ನು ಈ ಮಹಾಶಿವರಾತ್ರಿಯನ್ನು ನಾವು ಚತುರ್ದಶಿ ತಿಥಿ ಯಾವಾಗಿರುತ್ತೋ ಆ ಸಮಯದಲ್ಲಿ ಅಥವಾ ಆ ದಿನದಲ್ಲಿ ಪೂಜೆ ಮಾಡ್ತೀವಿ. ಇನ್ನು ಚತುರ್ದಶಿ ತಿಥಿಯನ್ನು ನೋಡಿಕೊಂಡು ಕೆಲವೊಬ್ಬರು 15ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 16ನೇ ತಾರೀಕು ಆಚರಣೆ ಮಾಡಬೇಕಾ ಅಂತ ಕೇಳ್ತಾ ಇರ್ತಾರೆ. ಮೊದಲಿಗೆ ಚತುರ್ದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ತಿಳ್ಕೊಳ್ಳೋಣ. ಆನಂತರ ಯಾವ ದಿನ ಆಚರಣೆ ಮಾಡಿದರೆ ಶ್ರೇಷ್ಠ, ಯಾಕೆ 15ನೇ ತಾರೀಕೆ ಆಚರಣೆ ಮಾಡಬೇಕು ಅಂತ ಕೂಡ ತಿಳಿದುಕೊಳ್ಳೋಣ. ಚತುರ್ದಶಿ ತಿಥಿ ಆರಂಭವಾಗುವಂಥದ್ದು ಫೆಬ್ರವರಿ 15ನೇ ತಾರೀಕು ಭಾನುವಾರ ದಿವಸ ಸಂಜೆ 5:04 ಆರಂಭವಾಗಿ ಫೆಬ್ರವರಿ 16ನೇ ತಾರೀಕು ಸೋಮವಾರ ದಿವಸ ಸಂಜೆ 5:34 ಮುಕ್ತಾಯವಾಗತ್ತೆ. ಇಲ್ಲಿ ನಾವು ಸರಿಯಾಗಿ ಗಮನಿಸೋದಾದರೆ ಜಾಸ್ತಿ ಚತುರ್ದಶಿ ತಿಥಿ ಇರುವಂಥದ್ದು ಸೋಮವಾರ 16ನೇ ತಾರೀಕು. ಹಾಗೆ ಸೂರ್ಯ ಉದಯವಾಗುವಂತಹ ತಿಥಿ ಬಂದಿರೋದು ಕೂಡ ಫೆಬ್ರವರಿ 16ನೇ ತಾರೀಕೆ. ಆದರೆ ಮಹಾಶಿವರಾತ್ರಿಯನ್ನು 15ನೇ ತಾರೀಕು ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ಮಹಾಶಿವರಾತ್ರಿ ಹಬ್ಬವನ್ನು ಬೆಳಗ್ಗೆ ಆಚರಿಸುವಂಥದ್ದಲ್ಲ, ರಾತ್ರಿ ಸಮಯದಲ್ಲಿ ಆಚರಣೆ ಮಾಡುವಂಥ ಹಬ್ಬ. ಮಹಾಶಿವರಾತ್ರಿ ಅನ್ನೋ ಒಂದು ಹೆಸರಿನಲ್ಲಿನೇ ರಾತ್ರಿ ಅನ್ನೋದಿದೆ. ಹಾಗಾಗಿ ನಾವು ರಾತ್ರಿ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡಬೇಕಾಗಿರೋದ್ರಿಂದ ಚತುರ್ದಶಿ ತಿಥಿ ರಾತ್ರಿ ಯಾವ ಸಮಯದಲ್ಲಿ ಇರುತ್ತೋ, ಯಾವ ದಿನ ಬಂದಿರುತ್ತೋ ಅವತ್ತು ನಾವು ಶಿವರಾತ್ರಿ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಶಿವರಾತ್ರಿ ಹಬ್ಬದ ದಿವಸ ಉಪವಾಸ ಇರೋರು ನೀವು ಫೆಬ್ರವರಿ 15ನೇ ತಾರೀಕು ಬೆಳಗ್ಗೆನೇ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಹಿಡಿಬೇಕಾಗತ್ತೆ. ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ, ಶಿವರಾತ್ರಿಯಲ್ಲಿ ಪ್ರಹಾರಗಳ ಪೂಜೆ ಅಥವಾ ಯಾಮ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. 4 ಪ್ರಹಾರಗಳಲ್ಲಿ ಪೂಜೆ ಮಾಡುವಂಥದ್ದು. ಜಾಗರಣೆ ಇರೋರು ಈ ಪೂಜೆಯನ್ನು ಮಾಡ್ತಾರೆ. ಇಡೀ ರಾತ್ರಿ 4 ಸಲ ಪೂಜೆಯನ್ನು ಮಾಡಬೇಕಾಗತ್ತೆ. ಯಾವ ಸಮಯಕ್ಕೆ ಪೂಜೆಯನ್ನು ಮಾಡಬೇಕನ್ನೋದನ್ನು ನೋಡೋದಾದರೆ, ಮೊದಲನೇ ಪ್ರಹಾರ ಪೂಜೆ ಬಂದು ಫೆಬ್ರವರಿ 15ನೇ ತಾರೀಕು ಸಾಯಂಕಾಲ 6:26 ಪ್ರಾರಂಭವಾಗಿ ರಾತ್ರಿ 9:30 ಅಂತ್ಯವಾಗತ್ತೆ. ಈ ಸಮಯದಲ್ಲಿ ಮೊದಲನೇ ಪ್ರಹಾರ ಅಥವಾ ಮೊದಲನೇ ಯಾಮ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಎರಡನೇ ಪ್ರಹಾರ ರಾತ್ರಿ 9:30 ಪ್ರಾರಂಭವಾಗಿ 12:34 ಮುಕ್ತಾಯವಾಗತ್ತೆ. ಇನ್ನು ಮೂರನೇ ಪ್ರಹಾರ ಪೂಜೆ 12:34 ಬೆಳಗಿನ ಜಾವ 3:38 ಇರುತ್ತೆ. ಇನ್ನು ನಾಲ್ಕನೆಯ ಅಥವಾ ಕೊನೆಯ ಪ್ರಹಾರ ಅಥವಾ ಯಾಮ ಪೂಜೆ ಬೆಳಗಿನ ಜಾವ 3:36 6:42 ಇರುತ್ತೆ. ಪ್ರಹಾರದ ಪೂಜೆಯನ್ನು ಮಾಡೋರು ಈ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ನಾವು ಜಾಗರಣೆ ಮಾಡಲ್ಲ, ಸರಳವಾಗಿ ಮನೆಯಲ್ಲೇ ಶಿವ ಪೂಜೆಯನ್ನು ಮಾಡ್ತೀವಿ ಅನ್ನೋರು ಫೆಬ್ರವರಿ 15ನೇ ತಾರೀಕು ನೀವು ಸ್ನಾನ ಮಾಡಿ ಸಂಕಲ್ಪ ಮಾಡ್ತಿರಲ್ಲ ಉಪವಾಸ ಇರಬೇಕು ಅಂತ, ಅವಾಗೇ ನೀವು ಪೂಜೆಯನ್ನು ಮಾಡಬಹುದು. ಅಥವಾ ಸಂಜೆ ಮೊದಲನೇ ಪ್ರಹಾರದ ಪೂಜೆ ಏನಿರುತ್ತೆ ಟೈಮಿಂಗ್ಸು 6:26 ರಾತ್ರಿ 9:30 ಆ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಕೋಬಹುದು. ಇನ್ನು ಉಪವಾಸವನ್ನೆಲ್ಲ ಅಂತ್ಯಗೊಳಿಸಿ ಮಾರನೇ ದಿವಸ ಕೂಡ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಫೆಬ್ರವರಿ 16ನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ನೆರವೇರಿಸಿ ಅನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸಬೇಕಾಗತ್ತೆ. ಹಾಗೆಯೇ ಮುಖ್ಯವಾಗಿ ಶಿವನ ಪೂಜೆಗೆ ಬಿಲ್ವಪತ್ರೆ ಏರಿಸೋದನ್ನು ಮರಿಬೇಡಿ, ಶಿವನಿಗೆ ತುಂಬ ಪ್ರಿಯವಾಗಿದ್ದದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಯಾವ ದಿನಾಂಕದಂದು ಮಹಾಶಿವರಾತ್ರಿ ಆಚರಣೆ ಮಾಡಬೇಕು, ಉಪವಾಸ ಯಾವ ರೀತಿ ಮಾಡಬೇಕು, ಉಪವಾಸದ ಸಂಕಲ್ಪ ಹೇಗೆ, ಪೂಜೆಯನ್ನು ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ
ನಮ್ಮ ಚಾನಲ್ನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.